ಏ ಇಡಿಯಟ್ ನೂರಲ್ಲ ಏನು ಹಿಂಗೆ ಮಾಡ್ಬಿಟ್ಟೆ? ಏನು ಸರ್ ಮಾಡಿದ್ದು ನೀವು? ನಾನೇನು ಮಾಡಿದೆ? ಡ್ರಾಪ್ ಮಾಡಿದ್ರಲ್ಲ ಸರ್. ಕಸ್ಟಮರು ಬೇಗಂ. ತಬಸ್ಸುಮ್ ಬೇಗಂ ಸರ್. ತಬ್ಬಸ್ ನಿಮ್ಮ ವೈಫ್? ಏ ನೂರಲ್ಲ, ಸೀರಿಯಸ್ ಆಗಿ ನಂಗೆ ಗೊತ್ತಿದ್ದಿಲ್ಲ. ಎತ್ತಿ ಸರ್ ಕೈ. ನಿಮ್ಮಂತೆ ಗಂಡ್ಸುಳೆಗಳಿಂದಾನೆ ಸಂಸಾರಗಳು ಹಾಳಾಗೋದು. ಏಯ್ ಜಾಸ್ತಿ ಮಾತಾಡಬೇಡ, ಜನ ನೋಡ್ತಾವ್ರೆ. ಬಾಂಗಡಿ ಹೋಗಿ ಮಾತಾಡೋಣ. ನಾನೇ ಸರ್ ಬರಬೇಕು? ಫ್ರೆಂಡ್ ಥರ ಇದ್ರಲ್ಲ ಸರ್, ಮೋಸ ಮಾಡಿಬಿಟ್ರಿ. ಏನೂರಲ್ಲ, ಸೀರಿಯಸ್ ಆಗಿ ನಂಗೆ ನಿನ್ನ ವೈಫ್ ಅಂತ ಗೊತ್ತಿದ್ದಿಲ್ಲ. ಅವ್ರಿಗೂ ಅಂತ ಫ್ಯಾಮಿಲಿ ಇರುತ್ತೆ ಸರ್. ಅವ್ರ ಅಪ್ಪ ಅಣ್ಣ ತಮ್ಮ ಗಂಡನ ಶಾಪ ನಿಮ್ಗೆ ಬಿಡಲ್ಲ. ಯಾಕೆ ಸರ್ ಹೊರಡೋಗ್ತಿದ್ದೀರಾ? ನಿಂಗೆ ಅರ್ಥ ಆಗ್ತಿಲ್ವೋ? ನಿಮ್ಗೆ ಅರ್ಥ ಆಗ್ತಿಲ್ಲ. ನೀವೇನು ಹ್ಯಾಂಡ್ಸಮ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ, ನಿಮ್ಮ ಹತ್ರ ತುಂಬ ಹುಡುಗಿ ಬರ್ತಾರೆ ಸಾರ್. ನಮ್ಮಂತೆ ನಾರ್ಮಲ್ ಹುಡುಗರದ್ದು ಹೇಳಿ, ಹಾಟ್ ಆಗಿರಲ್ಲ, ದುಡ್ಡಿರಲ್ಲ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಮ್ಮ ಮನೇಲಿ ಯಾವ ಹುಡುಗಿನ ತೋರಿಸ್ತಾನೆ ಅದೇ ಹುಡುಗಿನ ನಾವು ಮದುವೆ ಆಗಬೇಕು. ಅದನ್ನು ಹಾಳು ಮಾಡ್ತಿರಲ್ಲ ಸರ್. ನೀವು ಯಾವಾಗಾದ್ರೂ ಲವ್ ಮಾಡಿದ್ದೀರಾ ಸರ್? ಸ್ಕೂಲಲ್ಲಿ, ಕಾಲೇಜಲ್ಲಿ ಫ್ರೀಯಾಗಿರ್ತಿರಲ್ಲ ಆವಾಗ. ನಾನು ಯಾವಾಗ ಫಸ್ಟ್ ಲವ್ ಮಾಡಿದೆ ಗೊತ್ತಾ ಸರ್? ನನ್ನ ವೈಫ್ನ ಫಸ್ಟ್ ಟೈಮ್ ನೋಡಿದಾಗ ಸರ್. ನಾನು ಮಾತ್ರ ಅಲ್ಲ ಸರ್, ನಂತರ ಎಷ್ಟೋ ಜನ ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ಹಿಂಗೆ ಸರ್. ನನ್ನ ಮಗ ಖುಷಿಯಾಗಿದ್ದರೆ ಸಾಕು ಅಂತ ಹೇಳೋ ತಾಯಿ. ನಮ್ಮ ಅಪ್ಪನ ಹೆಂಗಾದ್ರೂ ಕುಡಿಸ್ಕೊಂಡು ಊಟ ಹಾಕ್ಬೇಕಂತ ನಾವು ಒದ್ದಾಡ್ತಾನೆ ಇರ್ತೀವಿ. ನಮ್ಮ ಲೈಫಲ್ಲಿ ದೊಡ್ಡ ಹ್ಯಾಪಿನೆಸ್, ಡ್ರೀಮ್ಸ್ ಅಂದೆ ಮದುವೆ, ಒಂದು ಒಳ್ಳೆ ಹುಡುಗಿ, ಒಂದು ಹ್ಯಾಪಿ ಲೈಫ್. ಅದೇ ಒಂಥರ ಸಕ್ಸಸ್ ಸರ್ ನಮಗೆ. ಅದೇನಾದರೂ ಹಾಳಾದರೆ ನಮ್ಮ ಫ್ಯಾಮಿಲಿಗೆ ನನಗೆ ಏನು ಹೇಳ್ತಾರೆ ಸರ್ ಜನ? ಇವಾಗ ನನ್ನ ಫ್ಯಾಮಿಲಿನ ಜನ ಹೆಂಗೆ ನೋಡ್ತಾರೆ ಗೊತ್ತಾ ಸರ್ ನಿಮಗೆ? ಫೇಲಿಯರ್ ಸರ್, ಲೂಸರ್ಸ್ ಹೇಳ್ತಾರೆ ಸರ್. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು ಸರ್.